ಇಂದಿನ ವೈಜ್ಞಾನಿಕ ಜಗತ್ತು ಜೀವ ಜಗತ್ತಿಗೆ ಯುದ್ಧ ಬೇಡ, ಬುದ್ಧ ಬೇಕು, ಆತನ ಧಮ್ಮ ಬೇಕು ಎನ್ನುತ್ತಿದೆ ಎಂದು ಬೀದರ್ನ ಅಕ್ಕ ಮಹಾದೇವಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಮಾತನಾಡಿ ತಿಳಿಸಿದ್ದಾರೆ. ಬೀದರ್ನ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ದೀನೇ ವಿರ್ಶೆಟ್ಟಿ ಬರೆದಿರುವ ಭಗವಾನ್ ಬುದ್ಧ ಮತ್ತು ಅವರ ಬೋಧನೆಗಳು 100 ಪ್ರಶ್ನೆಗಳಿಗೆ 100 ಉತ್ತರ ಸಂಶೋಧನಾ ಕೃತಿ ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಅಸ್ಪೃಶ್ಯತೆ ಬೇರು ಜಾತಿ ವ್ಯವಸ್ಥೆಯಲ್ಲಿದೆ, ಜಾತಿ ವ್ಯವಸ್ಥೆಯ ಬೇರು ವರ್ಣ ವ್ಯವಸ್ಥೆಯಲ್ಲಿ ಇದೆ, ವರ್ಣ ಧರ್ಮದ ಬೇರು ಬ್ರಾಹ್ಮಣತ್ವದಲ್ಲಿ ಇದೆ, ಬ್ರಾಹ್ಮಣತ್ವದ ಬೇರು ಸರ್ವಾಧಿಕಾರದಲ್ಲಿದೆ ಎಂದರು. ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಗಮನಿಸಿದಾಗ ಅರ್ಥವಾಗ್ತದೆ. ಇದನ್ನ ತಡೆಗಟ್ಟಲು ಮತ್ತು ಡಾಕ್ಟರ್ ಅಂಬೇಡ್ಕರ್ ಹೇಳಿರುವ ಸಂವಿಧಾನದ ಮೂಲಕ ಪ್ರಜಾಪ್ರಭುತ್ವದ ದೀಕ್ಷೆಯಲ್ಲಿ ಸಮಾನರು, ಸರ್ವರಿಗೂ ಸಮಾನ ರಕ್ಷಣೆ, ಸರ್ವರಿಗೂ ಸಮಾನ ಪ್ರಗತಿ, ಮಾತು ಪ್ರಜ್ಞೆ ಎಂದರೆ ಅರಿವು, ಕರುಣೆ ಎಂದರೆ ಪ್ರೇಮ. ಇವು ಎರಡೂ ಇಲ್ಲದೆ ಸಮಾಜ ಬದುಕಲಾರದು. ಮನುಷ್ಯರ ನಡುವೆ ಹಿತಕರ ವಾತಾವರಣ ನಿರ್ಮಾಣ ಮಾಡಲು ಬುದ್ಧನ ಸಾಮಾಜಿಕ ಸಮಾನತೆ ನಿರ್ಮಾಣ ಸಂದೇಶ ಮಾತು ಅಹಿಂಸೆ, ಶಾಂತಿ, ನ್ಯಾಯ, ಪ್ರೇಮ, ಸ್ವತಂತ್ರ, ಸಮಾನತೆ, ಭ್ರಾತೃತ್ವವನ್ನ ಮನುಷ್ಯರಾದ ನಾವು ಪ್ರತಿ ಕ್ಷಣವನ್ನು ಅನುಸರಿಸಿಕೊಂಡು ನಡೆದಾಗ ದೇಶದ ನಡುವೆ ಯುದ್ಧ ನಡೆಯುವುದೇ ಇಲ್ಲ ಎಂದರು. ವಿದ್ಯಾಶ್ರೀ ಪ್ರಶಸ್ತಿ ಪುರಸ್ಕೃತ ಮೊರಾರ್ಜಿ ದೇಸಾಯಿ ಬಗದಲ್ ಪ್ರಾಂಶುಪಾಲರಾಗಿರುವ ಚನ್ನಬಸವ ಹೆಡೆ ಕೃತಿಯ ವಿಶ್ಲೇಷಣೆ ಮಾಡಿ 172 ಪುಟಗಳುಳ್ಳ ಕೃತಿ ಸರಳ ಪದಗಳಿಂದ ರಚನೆಯಾಗಿರುವ ಕೃತಿಯಾಗಿದೆ. 100 ಪ್ರಶ್ನೆಗಳಿಗೆ 100 ಉತ್ತರಗಳನ್ನು ಕೊಡಲಾಗಿದೆ. ಶಾಂತಿ, ನೆಮ್ಮದಿ ಜೀವನಕ್ಕೆ ದಾರಿ ದೀಪವಾಗಿರುವ ಕೃತಿಯಾಗಿದೆ ಎಂದರು. ಹಿರಿಯ ಸಾಹಿತಿ ಎಸ್.ಎಂ. ಜನವಾಡ್ಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದೀನೇ ವಿರ್ಶೆಟ್ಟಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಎಲ್ಲಿಯೂ ಪಾಪದ ಕೆಲಸ ಮಾಡಬೇಡಿ, ಜೀವನದಲ್ಲಿ ಕುಶಲ ಕೆಲಸಗಳನ್ನೇ ಮಾಡಿ ನಿಮ್ಮ ಚಿತ್ತವು ಯಾವಾಗಲೂ ಶುದ್ಧವಾಗಿರಿಸಿಕೊಳ್ಳಿ. ಇದುವೇ ಬುದ್ಧ ಸಂದೇಶ. ಈ ಕೃತಿಯಲ್ಲಿ ಸರಳವಾದ ಶಬ್ದಗಳ ಮೂಲಕ ರಚನೆ ಮಾಡಿದ್ದೇವೆ ಎಂದರು. ನಿವೃತ್ತ ಪ್ರಾಂಶುಪಾಲ ಭೀಮಶಾನ್ ನಾಟಿಕರ್ ಸ್ವಾಗತಿಸಿ ಸಾಹಿತಿ ಡಾಕ್ಟರ್ ಸುಬ್ಬಣ್ಣ ಕರಕನಹಳ್ಳಿ ವಂದಿಸಿದರು. ನಾಗೇಂದ್ರ ದಂಡೆ, ಬುದ್ಧಾದೇವಿ ಸಂಗಮ್, ಮಹೇಶ್ ರಾಂಪುರೆ, ನಿವೃತ್ತ ಶಿಕ್ಷಣಾಧಿಕಾರಿ ಗುರುನಾಥರಾವ್ ದೀನೆ, ವಕೀಲರಾದ ಶಂಕರ್ ಫಿರಂಗಿ ಸೇರಿದಂತೆ ಇನ್ನಿತರರು ಇದ್ದರು. ಬುದ್ಧ ಮತ್ತು ಅವರ ಬೋಧನೆಗಳು ಅಂತಿದೆ. ಇವತ್ತು ಜಗತ್ತಿಗೆ ಏನಾದರೂ ಎಸೆನ್ಷಿಯಾಲಿಟಿ ಇದೆ ಅಂದ್ರೆ, ಜಗತ್ತಿಗೆ ಏನಾದರೂ ಬೇಕಾಗಿದೆ ಅಂದ್ರೆ, ಅತ್ಯಂತ ತುರ್ತಾಗಿ ಬೇಕಾಗಿದೆ ಅಂದ್ರೆ, ಅತ್ಯಂತ ಎಮರ್ಜೆನ್ಸಿ ನೀಡ್ ಇದೆ ಅಂದ್ರೆ ಅದು ಏನಿದೆ? ಅದು ಬುದ್ಧನ ತತ್ವಾಮೃತದ ಒಂದು ಬೇಡಿಕೆ ಇವತ್ತಿಡೀ ಜಗತ್ತಿಗೆ ಇದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ಬಯಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಕರೋನಾಕ್ಕೆ ಮದ್ದು ಏನಿತ್ರಿ? ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಇತ್ತು, ಹೌದಲ್ಲ? ಈ ಇಂಜೆಕ್ಷನ್ ಎರಡೂ ಇದ್ದಿಲ್ಲ ಅಂದ್ರ ಇವತ್ತು ಜಗತ್ತು ಅರ್ಧ ಜಗತ್ತು ಮಾಯವಾಗಿ ಹೋಗ್ತಾ ಇತ್ತು. ಈ 2 ಇಂಜೆಕ್ಷನ್ ಇದ್ದಿಲ್ಲ ಅಂದ್ರ. ಅದಕ್ಕೆ ಇವತ್ತು ನಾನು ಹೇಳ್ಬಯಸ್ತಾ ಇದ್ದೀನಿ, ಈ ಅಶಾಂತಿಯ ಜಗತ್ತಿಗೆ, ಕರೋನಾಕ್ಕಿಂತ ಭಯಂಕರವಾಗಿ ಎಲ್ಲಾ ದೇಶಗಳಲ್ಲಿ ಕಾಡ್ತಕ್ಕಂತ ಈ ವೈರತ್ವಕ್ಕೆ ಯಾವುದಾದರೂ ಶಾಂತಿಯ ಮಂತ್ರ ಇದೆ ಅಂದ್ರೆ ಅದು ತಥಾಗತ ಗೌತಮ್ ಬುದ್ಧರ ಸಂದೇಶದಲ್ಲಿದೆ, ಅವರ ಬೋಧನೆಯಲ್ಲಿದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ ಬಂಧುಗಳೇ. ಯಾಕಂತ ಹೇಳಿದ್ರೆ, ಬುದ್ಧನ ಬೋಧನೆಗಳು, ಈ ಒಂದೊಂದು ಶಬ್ದಗಳು ಕೂಡ ನೋಡ್ರಿ, ಭಗವಾನ್ ಅನ್ನೋದಿದೆ. ಭಗವಾನ್ ಇದು ಯಾರ ಶಬ್ದ? ಹೆಡೆ ಅಣ್ಣವ್ರೆ, ಭಗವಾನ್ किनका है? ये कुणाचा है? वो भगवान. भगवान बौद्ध शब्द, ಭಗವಾನ್ ಬೌದ್ಧ ಶಬ್ದ. ಯಾರು ಭಂಗ ಮಾಡಾಕಿದ್ದಾರೆ, ಯಾರು ನಾಶ ಮಾಡಾಕಿದ್ದಾರೆ. ಏನ್ ನಾಶ? ಅಂತರಂಗದಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಮದ, ಮತ್ಸರ, ವೈರತ್ವ ಎಲ್ಲವನ್ನು ನಾಶ ಮಾಡಿ ಯಾರ ಹೃದಯ ಪರಮ ಪಾವನವಾಗಿದೆ, ಯಾರ ಮನಸ್ಸು, ಯಾರ ಚಿತ್ತ ಚಂಚಲತೆಯನ್ನು ಮೀರಿ ನಿಂತಿದೆ, ಅವರಿಗೆ ಏನಂತಾರೆ? ಭಗವಾನ ಅಂತಾರೆ ಬಂಧುಗಳೇ. ನೋಡಿ, ಈ ಶಬ್ದ ಎಷ್ಟು ಸುಂದರವಾಗಿರ್ತಕ್ಕಂಥ ಶಬ್ದ ಭಗವಾನ ಇದೆ. ಆಮೇಲಿದೆ ಏನು? ಬುದ್ಧ. ಇಡೀ ಜಗತ್ತನ್ನು ಪರಿವರ್ತನೆಗೊಳಿಸುವಂತ ಶಕ್ತಿ ಅದು ಯಾವುದಾದ್ರೂ ಶಬ್ದಕ್ಕೆ ಇದ್ರೆ ಅದು ಬುದ್ಧ ಅಂತಕ್ಕಂಥ ಶಬ್ದಕ್ಕಿದೆ. ಇದು ನಾನು ಹೇಳ್ತಾ ಇಲ್ಲ, ಇದು ಜಗತ್ತಿನ ಎಲ್ಲಾ ವಿದ್ವಾಂಸರು ಹೇಳ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಬಂಧುಗಳೇ, ಈ ಶಬ್ದ ಎಷ್ಟು ಪ್ರಿಯವಾಗಿದೆ, ಈ ಶಬ್ದ ಎಷ್ಟು ಅಮೃತದಂತಿದೆ. ಮ್ಯಾಕ್ಸ್ ಮುಲ್ಲರ್ ಹೇಳಿದಾನೆ, ಬುದ್ಧ
ಇಟ್ ಈಸ್ ಎ ಅವಿನಾಶಿ ಅಂತ ಹೇಳಿದರೆ, ಸೂರ್ಯ ಚಂದ್ರರಿರುವವರೆಗೆ ಎಲ್ಲರ ಅಂತರಂಗವನ್ನು ಬೆಳಗುವಂತ ಶಬ್ದ ಅದು ಯಾವುದಾದ್ರೂ ಜಗತ್ತಿನಲ್ಲಿದ್ರೆ ಅದು ಬುದ್ಧ ಅಂತ ಹೇಳಿ ಯಾರು ಹೇಳಿದರೆ? ಮ್ಯಾಕ್ಸ್ ಮುಲ್ಲರ್, ಜರ್ಮನಿಯ ಶ್ರೇಷ್ಠ ಇತಿಹಾಸಕಾರ ಹೇಳಿದ. ನೋಡಿ, ಇವತ್ತು ಈ ಬುದ್ಧ ಅಂತಕ್ಕಂಥ ಶಬ್ದವನ್ನ ಅಪ್ಪಿಕೊಂಡವರು, ಹೃದಯದಲ್ಲಿಟ್ಟಿಕೊಂಡವರು, ತನ್ನ ಜೀವಕ್ಕಿಂತಲೂ ಹೆಚ್ಚಿಗೆ ಪ್ರೀತಿ ಮಾಡುವವರು. ಇಲ್ಲಿ ಪುಸ್ತಕಕ್ಕೆ ಬರ್ತೀನಿ. ಈ ಪುಸ್ತಕ ಮೊದಲನೇ ನಿಮ್ಮೆಲ್ಲರಿಗೂ ಗುರುತಿರಬೇಕು, ಜಗತ್ತಿನ ಎಲ್ಲಾ ಭಾಷೆಗಳಿಗೆ ಅನುವಾದ ಮಾಡಿರ್ತಕ್ಕಂಥ, ಅನುವಾದಿಸಲ್ಪಟ್ಟಿರ್ತಕ್ಕಂಥ, ಇಡೀ ವಿಶ್ವದ ಭಾಷೆಗಳಿಗೆ ಯಾವುದೇ ತತ್ವ ಟ್ರಾನ್ಸ್ಲೇಷನ್ ಆಗಿದೆ ಅಂದ್ರೆ ಅದು ತಥಾಗತ ಗೌತಮ್ ಬುದ್ಧನ ತ್ರಿಪೀಠಿಕ ಗ್ರಂಥ. ಜಗತ್ತಿನ ಎಲ್ಲ ಭಾಷೆಗಳಿಗೆ ಅನುವಾದವಾಗಿರ್ತಕ್ಕಂಥ ಏಕೈಕ ಗ್ರಂಥ ಅದು ತ್ರಿಪೀಠಿಕ ಅಂತಕ್ಕಂಥ ಗ್ರಂಥ. ನಮ್ಮ ಟರ್ಮಿನಾಲಜಿ ಏನಿದೆ, ಇಟ್ ಈಸ್ ಎ ವೆರಿ ಬ್ಯೂಟಿಫುಲ್ ಟರ್ಮಿನಾಲಜಿ, ಇಟ್ ಈಸ್ ಎ ಚಾಲೆಂಜಿಂಗ್ ಟರ್ಮಿನಾಲಜಿ. ಪ್ರಥಮ, ದ್ವಿತೀಯ, ತೃತೀಯ ಅಂತಕ್ಕಂಥದ್ದು ಯಾರು ಕೊಟ್ಟರು ಜಗತ್ತಿಗೆ? 1, 2 ಅಂತೀವಿ ನಾವು. ಇದು ಯಾರು ಕೊಟ್ಟಿದ್ದಾರೆ ಜಗತ್ತಿಗೆ? ಬೌದ್ಧರು ಕೊಟ್ಟಿರ್ತಕ್ಕಂಥ ಕಾಣಿಕೆ. ಅವಾಗೇ ಹೇಳಿದ್ದೆ ನಾವು, 1, 2, 3 ತ್ರಿಪೀಠಿಕ. ಅದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ, ಜಾಗತಿಕ ಮಟ್ಟದಲ್ಲಿ ವಿದ್ವಾಂಸರು ಅಂಕಿಶಾಸ್ತ್ರಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. 1, 2, 3 ಕಾಷಾಯ ಅಂತ ಹೇಳಿ. ಅವಾಗ ಯುರೋಪಿಯನ್ ಅವ್ರಿಗೆ ಕೇಳಿದ್ರು, ಮ್ಯಾಥಮೆಟಿಷಿಯನ್ ಅವ್ರಿಗೆ ಕೇಳಿದ್ರು, ಎಲ್ಲಿಂದ ಬಂದ್ರಿ 1, 2, 3 ಅಂದ್ರ? ಅವ್ರು ಹೇಳಿದ್ರು, ಎಲ್ಲಿಂದ ಹೇಳಿದ್ರು? ಅರಬಸ್ತಾನ್ ಅಂತ ಹೇಳಿದ್ರು. ಅರಬಸ್ತಾನದವ್ರಿಗೆ ಕೇಳಿದ್ರು, ನೀವು ಎಲ್ಲಿಂದ ಕಲ್ತಿರಿ 1, 2, 3 ಅಂದ್ರು. ಅವ್ರು ಹೇಳಿದ್ರು ಅರಬಸ್ತಾನದವರು. ಅರಬ್ಬಿ ಭಾಷೆದಾಗ ಹೇಳಿದ್ರು ಜಂಬೂಷಾ ಅಂತ ಕೇಳಿದ್ರು. ಯಾಕೆ ಜಂಬೂಷಾ ಅಂದ್ರೆ ಯಾವುದು? ಭಾರತ. ನಾವು ಜಂಬೂಷಾದಿಂದ 1, 2, 3 ಕಲ್ತಿದ್ದೇವೆ ಅಂತ ಹೇಳಿದ್ರು. ಇಡೀ ವಿಶ್ವದ ತುಂಬಾ ವ್ಯಾಪಾರ ವ್ಯವಸ್ಥೆ ಎಲ್ಲವನ್ನು ಮಾಡಿರ್ತಕ್ಕಂಥವ್ರು ಬೌದ್ಧ ರಾಜರು. ಅದಕ್ಕೋಸ್ಕರ ಈ ಒಂದು ಟ್ರೇಡ್ ಅನ್ನು ಕೊಟ್ಟಿರ್ತಕ್ಕಂಥ ಮಾರ್ಕ್ ಇವತ್ತದು ಬೌದ್ಧರಿಗೆ ಸಲ್ತದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ. ಈಗ ಈ ಭಗವಾನ್ ಬುದ್ಧ ಮತ್ತು ಅವರ ಬೋಧನೆಗಳು, ಈ ಒಂದು ಪುಸ್ತಕ ಅತ್ಯಂತ ಹೇಗಿದೆ ಅಂದ್ರೆ ಬೆಸಿಲರಿ ವಾಟರ್ ಇದ್ದಂಗ. ಬೆಸಿಲರಿ ನೀರು ಯಾರು ಕುಡಿಲಕ್ ಒಲ್ಲಂತಾರೇನ್ರಿ? ಇಲ್ಲ. ಯಾಕ? ಅದು ಕಲ್ಮಶದಿಂದ ದೂರವಾಗಿದೆ, ಅದು ಪವಿತ್ರವಾಗಿದೆ, ಅದು ಪ್ಯೂರ್ ಇದೆ. ಈ ಪುಸ್ತಕದಲ್ಲಿ ಬರುವಂತ ಪ್ರತಿಯೊಂದು ಫಂಡಮೆಂಟಲ್ ವರ್ಡ್ಸ್, ಬೇಸಿಕ್ ವರ್ಡ್ಸ್ ಅಂತೀವಿ ನಾವು, ಬೌದ್ಧ ಧರ್ಮದ ಬೇಸಿಕ್ ವರ್ಡ್ಸ್ಗಳು. ಪಂಚಶೀಲ ಎಂದರೇನು? ಆ ಪಂಚಶೀಲ ಯಾಕೆ ಆಚರಣೆ ಮಾಡಬೇಕು? ತಥಾಗತರು ಪಂಚಶೀಲವನ್ನು ಏಕೆ ಬೋಧಿಸಿದರು? ದುಃಖದಿಂದ ಮುಕ್ತವಾಗುವಂತ ಮಾರ್ಗವನ್ನು ತೋರಿಸಿರ್ತಕ್ಕಂಥ ಜಗತ್ತಿನ ಪ್ರಪ್ರಥಮ ಮಾರ್ಗದಾತ ಯಾರಾದ್ರೂ ಇದ್ರೆ ಅದು ತಥಾಗತ ಗೌತಮ್ ಬುದ್ಧರಿದ್ದಾರೆ. ದುಃಖದಿಂದ ಮುಕ್ತ ಮಾಡುವಂತ ಚತುರಾರ್ಯ ಸತ್ಯಗಳನ್ನ, 4 ಸತ್ಯಗಳನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು? ತಥಾಗತ ಗೌತಮ್ ಬುದ್ಧರು. ಈ ಪುಸ್ತಕದಲ್ಲಿ ದುಃಖದಿಂದ ಮುಕ್ತವಾಗುವಂತ ಮಾರ್ಗಗಳು. ಯಾರು ಮುಕ್ತರಾಗ್ತಾರೆ? ಯಾರು ತನ್ನ ಜೀವನದಲ್ಲಿ ಅಷ್ಟಾಂಗ ಮಾರ್ಗದಲ್ಲಿ ನಡೆಯುತ್ತಾರೆ, ಪಂಚಶೀಲಗಳ ಪಾಲನೆಯನ್ನು ಮಾಡಿ ಯಾರು ತನ್ನ ಜೀವನವನ್ನು ಅಷ್ಟಾಂಗ ಮಾರ್ಗದಲ್ಲಿ ನಡೆಯುತ್ತಾರೆ. ವಾಟ್ ಈಸ್ ಅಷ್ಟಾಂಗ ಮಾರ್ಗ? ಎಂದು ನಾನು ಬರೆದಂಥ ಒಂದು ಕೃತಿ ಭಗವಾನ್ ಬುದ್ಧರು ಮತ್ತು ಅವರ ಬೋಧನೆಗಳು ಎನ್ನುವ ಕೃತಿಯನ್ನು ಇಲ್ಲಿ ಶ್ರೀಕೃಷ್ಣ ಉಡುಪಿ ಹೋಟೆಲಲ್ಲಿ ಇಂದು ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಕೃತಿಯನ್ನು ಬರೆಯಲು ಸುಮಾರು ನಾನು 1 ವರ್ಷಕ್ಕಿಂತಲೂ ಹೆಚ್ಚು ಸಮಯ ತಗೊಂಡಿದ್ದೇನೆ. ಇದನ್ನು ಬರಿಬೇಕಾದರೆ ಅನೇಕ ಭಿಕ್ಷುಗಳ ಪ್ರವಚನ ಮತ್ತು ಅನೇಕ ಪುಸ್ತಕಗಳನ್ನು ನಾನು ಫಾಲೋ ಮಾಡಿದ್ದೇನೆ. ಅದರಲ್ಲಿ ಅಭಿಧಮ್ಮ ಪೀಠಿಕ ಬುದ್ಧಘೋಷವರು ಬರೆದಂಥ ಗ್ರಂಥವನ್ನು ಹೆಚ್ಚಾಗಿ ನಾನು ಫಾಲೋ ಮಾಡಿ ಈ ಕೃತಿಯನ್ನು ಬಿಡುಗಡೆ ಮಾಡಿದ್ದೇನೆ. ಅದೇ ರೀತಿಯಾಗಿ ಬುದ್ಧ ವಂಶ ಅನ್ನೋ ಕೃತಿ, ಅದೇ ರೀತಿ ಭಿಕ್ಷು ಆನಂದ
ಮಹಾತೀರು ಮಹಾಬೋಧಿ ಸೊಸೈಟಿ ಬೆಂಗಳೂರು, ಅದೇ ರೀತಿ ಪೂಜ್ಯ ಭಿಕ್ಕುಣಿ ದಮ್ಮದಿನ ಅವರು ಅವ್ರಿಗೆ ಇರುವುದು ಕೆನಡಾದಲ್ಲಿ. ಅವರ ಒಂದು ಬೋಧನೆ ಕೂಡ ಇದರಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೇನೆ. ಅಭಿಧಮ್ಮ ಪೀಠಿಕಾ ಅಂತಂದರೆ ಒಂದು ಉತ್ಕೃಷ್ಟವಾದ ಧಮ್ಮವನ್ನು ಭಗವಾನ್ ಬುದ್ಧರು ಜನತೆಗೆ ಬೋಧಿಸಿದ್ದಾರೆ. ಅದು ಮೊಟ್ಟ ಮೊದಲನೇ ಬಾರಿಗೆ ತುಷಿತ ಲೋಕದಲ್ಲಿರುವ ತನ್ನ ತಾಯಿಗೆ ಏನಪ್ಪ ಅಂತಂದ್ರೆ ಧಮ್ಮವನ್ನು ಬೋಧನೆ ಮಾಡಿರ್ತಾರೆ. ಆ ಧಮ್ಮದ ತಿರುಳು ಏನಪ್ಪ ಅಂದರೆ ಇವತ್ತು ನಾವು ಇಲ್ಲಿ ಈ ಪುಸ್ತಕದಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಈ ಪುಸ್ತಕ ಜನರು ಸಾರ್ವಜನಿಕರು ಓದಲು ಒಂದು ಉತ್ಕೃಷ್ಟವಾದ ಧಮ್ಮ ಕೃತಿಯಾಗಿದೆ. ಈ ಕೃತಿಯನ್ನು ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಓದಿ ಈ ಧಮ್ಮದಂತೆ ನಡೆದಾಗ ಏನರೇನಪ್ಪ ಅಂದ್ರೆ ತಮ್ಮಲ್ಲಿರುವಂಥ ಒಂದು ಲೋಭ ದೋಷ ಮೋಹಗಳನ್ನೇನಪ್ಪ ಅಂದ್ರೆ ಬಿಡ್ಬೋದು ಅನ್ನೋಂಥ ಆಸೆಯನ್ನು ನಾನು ವ್ಯಕ್ತಪಡಿಸ್ತೇನೆ. ಈ ಕೃತಿ ಅತ್ಯಂತ ಯಶಸ್ವಿ ಕೃತಿ, ಒಂದು ಉತ್ಕೃಷ್ಟ ಕೃತಿಯಾಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್ ನಮೋ ಬುದ್ಧ. ಇದು ನನ್ನ 6ನೇ ಕೃತಿ ಇದೆ. ಮೊಟ್ಟ ಮೊದಲನೇದಾಗಿ ನಾನು ಭಗವಾನ್ ಬುದ್ಧರು ಮತ್ತು ಭಗವಾನ್ ಬುದ್ಧರ ಜೀವನ ಚರಿತ್ರೆ ಅಂತೇಳಿ ಸಣ್ಣ ಮಕ್ಕಳಿಗಾಗಿ ಬರೆದಿದ್ದೇನೆ. ಆ ಕೃತಿಯಿಂದ ಈ ಕೃತಿವರೆಗೆ ನಾನು 6 ಕೃತಿಯನ್ನು ಬರೆದಿದ್ದೇನೆ. ಮತ್ತು ದೀನೇವೀರ್ ಶೆಟ್ಟಿ, ನಾನು ರಿಟೈರ್ಡ್ BSNL ಆಫೀಸರು. ನಾನಿರೋದು ಆನಂದ್ ನಗರದಲ್ಲಿ. ಇವರು ನಮ್ಮ ಧರ್ಮಪತ್ನಿ ಪಾರ್ವತಿ ಅಂಥೇಳಿ. ಇವಳು ನಮ್ಮ ಮಗಳು, ಹಿರಿಯ ಮಗಳು ವೀಣಾಕುಮಾರಿ. ಮತ್ತು ಇವ್ರನ್ನ ಮಳೆಯ ರಾಜ್ಕುಮಾರ್ ಭೋಸ್ಲೆ DHO ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಇವಳು ನನ್ನ ಅತ್ಯಂತ ಪ್ರೀತಿಯ ಮೊಮ್ಮಗಳು ದೇವಾಂಶಿ ಅಂಥೇಳಿ. ಇವರು ನನ್ನ ಫ್ಯಾಮ್ಲಿ, ಇನ್ನೂ ಫ್ಯಾಮ್ಲಿ ಮೆಂಬರ್ ಇದ್ದಾರೆ.